ಮಾತುಗಳನ್ನು ಮಾಡಿಕೊಡ್ತಾ ಇದ್ದಾವೆ. ಪ್ರಬಂಧ ಆಗಿರ್ಬೋದು. ಬನ್ನಿ, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೀತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಗುರು ಹೇಗೆ ವರ್ತಿಸಬಾರದು ಲಘುವಾಗಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಅದು ಬಾಲಕನೆಂದು ಉಪೇಕ್ಷಿಸಬಾರದು. ತನ್ನಿಂದ ಉಪಕಾರ ತೋಟಗಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ದಾಸರು ಹೇಳಿರುವ ಮಾತಿನ ಭಾವವೆಂದರೆ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತಾಡುತ್ತಾರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ ಅಂತ ಇದೆ. ಅದು ಜೀವನದ ನದಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 6 ಕಣ್ರಿ, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂತ ಇದೆ. ಸುಳ್ಳುಗಳಿಂದ ಮುಕ್ತನಾಗಿದ್ದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೆಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು ಅನ್ನುವಂಥದ್ದು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಪ್ರಶ್ನೆ ಇದೆ. ಅದು ಗೋಳೂರು ಮಠದಲ್ಲಿತ್ತು ಎನ್ನುವುದು ಸರಿಯಾದ ಉತ್ತರ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಶಿಕಾರಿ ಗುಂಡಿಯಲ್ಲಿ ಕುಳಿತಿದ್ದನು. ಹೌದಲ್ವಾ? ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸಿಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಯ್ಯ, ಇವೆಲ್ಲ ಅಧಿಕಾರ ಉಳಿಸಿದರೆ ಸಾಕು ಅನ್ನುವಂಥದ್ದು ಉತ್ತರ ಆಗಿರುತ್ತದೆ. ಬಿಟ್ಟ ಸ್ಥಳವನ್ನು ತುಂಬಿ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ದಣಿಗಳು ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಹೋಗುವಂತೆ ಪ್ರೇರೇಪಿಸಿದರು. ಶಿವಸುಬ್ರಹ್ಮಣ್ಯ ಅಯ್ಯರವರು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. ವಾತ್ಸ್ಯಾಯನಿಗೆ ಹೇಳಿದನು. ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಅಂತ ಇದೆ. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ನಂತರದಲ್ಲಿ ಹೊಂದಿಸಿ ಬರೇರಿಯನ್ನು ನೋಡ್ತಾ ಹೋಗೋಣ. ಹೊಂದಿಸಿ ಬರೇರಿ. ಪುಲಿಗೆರೆ ಸೋಮನಾಥ, ಇದಕ್ಕೆ ಸರಿಯಾದ ಉತ್ತರ ಸೋಮೇಶ್ವರ ಶತಕ. ಪುರಂದರದಾಸರು, ಪುರಂದರ ವಿಠಲ ಸರಿಯಾದ ಉತ್ತರ. ಕೆ.ಎಸ್. ನಿಸಾರ್ ಅಹಮದ್, ವ್ಯಕ್ತಿಪರ ಕವನಗಳು ಸರಿಯಾದ ಉತ್ತರ. ಟಿ. ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ ಚಿಟ್ಟೆ. ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಈಗ ಪಾರ್ಟ್ ಬಿ ಇಂದ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 3 2 6 ಅಂತ ಇದೆ. ಎಕ್ಸ್ಟ್ರಾ ಕ್ವಶನ್ಸ್ಗಳಿಗೂ ಕೂಡ ಉತ್ತರ ರೆಡಿ ಇದೆ. ಬನ್ನಿ. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತ ಪ್ರಶ್ನೆ ಇದೆ. ರಾವಣನು ತನ್ನ ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ಕುರಿತು, ನಿಮಗೆ ಇಷ್ಟೊಂದು ಅಪಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಟ್ಟಿ ಕ್ಷಣ ಮಾತ್ರದಲ್ಲೇ ಸೆರೆ ಹಿಡಿದು ತಂದು ಅವರನ್ನು ನಿಮ್ಮ ಮುಂದೆ ನಾನು ನಾನಾ ಪ್ರಕಾರವಾಗಿ ಶಿಕ್ಷಿಸುತ್ತೇನೆ ಎಂದು ಸಂತೈಸಿದನು. ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ಅಂತ ಪ್ರಶ್ನೆ ಇದೆ. ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕು ಎನ್ನುವ ಪುಲಿಗೆರೆ ಸೋಮನಾಥನು ಯುದ್ಧಕ್ಕೆ ಹೆದರದೆ ಮತ್ತು ಕೊಲ್ಲುವ ಗುಣ ವೀರನಾದವನಿಗೆ ಇರಬೇಕು. ಹಾಗೂ ಅರಿಷಡ್ಗಳನ್ನು ಅಂದರೆ ಕಾಮ, ಕ್ರೋಧ, ಮದ, ಲೋಭ, ಮದ, ಮತ್ಸರ ಗೆಲ್ಲುವ ಗುಣ ಇರುವುದನ್ನು ಯೋಗಿ ಆಗುವನು ಎಂದಿದ್ದಾನೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ಇದೆ. ಕತ್ತಲು ಕಳೆದು ಮೂಡಿರುವ ಮುಂಜಾವಿನ ಎಳೆ ನಗೆಯಲ್ಲಿಯೇ ಇಡೀ ಜಗತ್ತು ಮರೆತಿರಲು ಮಕ್ಕಳು ಕೂಡ ಅಂತಹದೇ ಆದ ಹಿತವೊಂದರಲ್ಲಿ ಸುಂದರವಾದ ಕನಸನ್ನು ಕಾಣುತ್ತಾ ಹುಸಿನಿದ್ದೆಯಲ್ಲಿ ಇರುವುದು ಸಾಕು ಎಂದು
ಕವಿ ಜೀವನದ ರಸ ಕ್ಷಣಗಳನ್ನು ಅನುಭವಿಸಲು ಎದ್ದೇಳಿ ಎಂದು ಹೇಳಿದ್ದಾರೆ. ಶಿಲುಬೆ ಏರಿದವರ ಗುಣಗಳನ್ನು ಇಂದು ಯಾವ ವೇಷ ತಾಳಿವೆ? ಕ್ಷಮಿಸ್ಬೇಕ್ರಪ್ಪ, ಕೆಲವೊಮ್ಮೆ ಓದುವ ಸಮಯದಲ್ಲಿ ತಪ್ಪಾದರೆ. ಕವಿ ಕೆ ಎಸ್ ನಿಸಾರ್ ಅಹಮದ್ರವರು ಶಿಲುಬೆ ಏರಿದ್ದಾನೆ ಪದ್ಯದಲ್ಲಿ ಏನದು ಅಂದು ಜೀಸಸ್ನನ್ನು ಶಿಲುಬೆಗೇರಿಸಿದವರು ಗುಣಗಳು ಇಂದಿಗೂ ವೇಷ ಮರೆಸಿಕೊಂಡು ಅಸ್ತಿತ್ವದಲ್ಲಿವೆ ಎನ್ನುತ್ತಾರೆ. ಅವರ ಕಡಕುಗಳಿಂದ ರೈಫಲ್, ಟ್ಯಾಂಕು, ಬಾಂಬು ಮತ್ತು ಗ್ರ್ಯಾನೇಡ್ಗಳ ರೂಪ ತಳೆದು ಎದೆಯಾಳದ ಮುಯ್ಯಿಗಳನ್ನು ತೆರೆಸಿಕೊಳ್ಳಲು ಹವಣಿಯಲ್ಲಿವೆ ಎಂದಿದ್ದಾರೆ. ಹವಣಿಕೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ನೀಡಿದ ಅಭಿಪ್ರಾಯವೇನು ಅಂತ ಇದೆ. ಹೌದಲ್ವಾ? ಡಾಕ್ಟರ್ ಚಂದ್ರಪ್ಪನವರು ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಅಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಅಭಿಪ್ರಾಯಪಟ್ಟರು. ಕ್ವಶನ್ ನಂಬರ್ 22, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗ್ತಾ ಇದೆ, ನೆನಪಿರಲಿ ಇವೆರಡು ಪ್ರಶ್ನೆಗಳು. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ, ಬ್ಯಾಂಕು ಹಾಗೂ ಲೈಫ್ ಇನ್ಶೂರೆನ್ಸ್, ಹೌದಲ್ವಾ, ಕಾರ್ಪೊರೇಷನ್ ಅಂತ ಸಂಸ್ಥೆಗಳಲ್ಲಿ ಗ್ರಾಹಕರಿಗೆ ಸಿಗುವ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬಗೆಯ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಹಾಗೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿರಬೇಕು. ಹೀಗೆ ತ್ರಿಭಾಷಾ ಸೂತ್ರ ಬಳಕೆ ಕಟ್ಟುನಿಟ್ಟಾಗಿ ಆಗಬೇಕು ಎನ್ನುವುದು ಲೇಖಕರ ಅಭಿಪ್ರಾಯ. ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕುತೂಹಲ, ಹೌದಲ್ವಾ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರಗಳಾಗಿವೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ ಅಂತ ಪ್ರಶ್ನೆ ಇದೆ. ಹಳ್ಳಿಯ ಚಹಾದ ಅಂಗಡಿ ಹೇಗಿರುತ್ತದೆ ಎಂದರೆ ಮುರುಕಲು ಚಪ್ಪರ, ಮುರುಕಲು ಬೆಂಚು, 3 ಕಾಲಿನ ಕುರ್ಚಿಯನ್ನು ಹೊಂದಿದೆ. ಅದು ಇಳಕಲ್ ಸೀರೆ ಉಟ್ಟು ಗುಳೆದ ಗುಡ್ಡದ ಕುಬಸ ತೊಟ್ಟು ಹಣ್ಣಿನಂತೆ ಹಣ್ಣುನಂತೆ ನೋಡಲು ಅಂದವಾಗಿದ್ದರೂ ಸ್ವರ್ಗ ಸುಖ, ಹೆಣ್ಣಿನಂತೆ ನೋಡಲು ಅಂದವಾಗಿದ್ದರೂ ಸ್ವರ್ಗ ಸುಖ ಕೊಡಬಲ್ಲವಂತ ಆಗಿದೆ. ಇಂದ್ರಭವನನನ್ನು ಮೀರಿಸುವಂಥದ್ದು ಆಗಿದೆ. ಪಾಪ. ಬನ್ನಿ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಆನೆ ಸಾಕುವುದು ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಇದೆ. ಗೋಳೂರು ಮಠದಿಂದ ಕೃಷ್ಣೇಗೌಡರ ಆನೆಯನ್ನು ತಂದಾಗ ಊರಿನ ಜನರೆಲ್ಲರೂ ಈತನ ಕತೆ ಮುಗಿಯಿತೆಂದೇ ತೀರ್ಮಾನಿಸಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಎಂದು ಜನ ದೃಢವಾಗಿ ನಂಬಿದ್ದರು. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಅಂಚೆ ವಿಲೇವಾರಿ ಜಬ್ಬಾರ್ ಏನಂತ ಹೇಳಿದ ನಿರೂಪಕರಿಗೆ? ನಿರೂಪಕರ ಜಬ್ಬಾರನು, ಯಾಕಯ್ಯ 4 ದಿನವಾಯಿತು ಪೋಸ್ಟನ್ನೇ ಕೊಡಲು ಬಂದಿಲ್ಲ ಎಂದಾಗ ಜಬ್ಬಾರ್, ಅಯ್ಯೋ ಯಾವುದೋ ಮದುವೆ ಮನೆ ಕಾಗದ ಸಾರ್, ನೀವೇನು ಹೋಗೋದಿಲ್ಲ, ಏನಿಲ್ಲ, ಅವನ್ನು ಇವತ್ತು ಕೊಟ್ಟರೆ ಒಂದು ನಾಳೆ ಕೊಟ್ಟರು ಬಂದೆ ಎಂದು ಅಸಡ್ಡೆಯಿಂದ ಹೇಳಿದನು. ಹುಚ್ಚು ನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತದೆ ಎಂದು ಪುಟ್ಟಯ್ಯ ಹೇಳಿದರು ಅಂತ ಇದೆ. ವೆಟರ್ನರಿ ಇವೆಲ್ಲ ಬಿಡಿ, ಬರೀತೀರ. ಅರಣ್ಯ ಇಲಾಖೆಯವರು ನಾಗರಾಜರನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಕೃಷ್ಣೇಗೌಡರ ಆನೆಯನ್ನು ಹೊಡೆಯಲು ಹೋಗಿ
ಅಂತರನಾದ ನಾಗರಾಜನನ್ನು ಕುರಿತು ಅರಣ್ಯ ಇಲಾಖೆಯವರು ಪತ್ರಿಕೆಯಲ್ಲಿ ನಾಗರಾಜನ ಫೋಟೋ ಕೊಟ್ಟು ಮನೆಯವರನ್ನು ಮೇಲಾಧಿಕಾರಿಗಳಿಗೆ ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ನೋಟಿಸ್ ಏನಿದು ಫೋಕಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರತಕ್ಕದ್ದೆಂದು ಜಾಹೀರಾತು ನೀಡಿದರು. ಏನಿದು? ಎಸ್, ಕಲಿ ಭೀಮನೆ ಮಿಡುಕುಳ್ಳ ಗಂಡನು. ಏನಿದು? ಪ್ರಸ್ತುತ ಸಾಲನ್ನು ಸಂದರ್ಭದೊಡನೆ ವಿವರಿಸಿ. ನೋಡ್ರೋ, ಆಯ್ಕೆ, ಸಂದರ್ಭ ಇವೆರಡು ಬರೆದ್ಬಿಟ್ರೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇರೋದೇ 3 ಮಾರ್ಕ್ಸ್ ಸಿಗಲ್ವಾ? ಆಮೇಲೆ ವಿವರಣೆ ಬರೆಯೋದು. ಆಮೇಲೆ ಫಸ್ಟು ಇದನ್ನು ಬರೀರಿ, ಎಲ್ಲಿಂದ ಏನು ಕತೆ ಅಂತ. ಪ್ರಸ್ತುತ ಸಾಲನ್ನು ಅಂದರೆ ಕೊಟ್ಟಿರುವ ಸಾಲನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ದುಕೊಂಡಿರುವ ಇನ್ನು ಹುಟ್ಟದೇ ಇರಲಿ ನಾರಿ ಅದರಿಂದ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದ್ರೌಪದಿಯು ತನ್ನನ್ನು ಕೀಚಕನ ಉಪಟಳದಿಂದ ಪಾರು ಮಾಡಲು ಭೀಮನೇ ತಕ್ಕವನೆಂದು ಆಲೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. 5 ಜನ ಗಂಡರಿದ್ದರೂ ಯಾರೂ ತನ್ನ ದುಃಖವನ್ನು ತೊಡೆಯಲು ಸಮರ್ಥರೆಂದು ಮನದಲ್ಲೇ ಯೋಚಿಸುತ್ತಾಳೆ. ಹಿರಿಯವನಾದ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಏನಿದು ಬಡಿದುಕೊಂಡಿದೆ. ಅರ್ಜುನನಿಗೆ ತನ್ನ ಮೇಲೆ ಅಪ್ರತಿಮವಾದ ಪ್ರೀತಿ ನಿಜ. ಆದರೆ ಅವನಿಗೆ ಹೇಳೋಣವೆಂದರೆ ಆತನಿಗೆ ಅಣ್ಣನ ಆಜ್ಞೆಯನ್ನು ಪಾಲಿಸುವ ಹುಚ್ಚು ಹಿಡಿದಿದೆ. ಇನ್ನು ನಕುಲ ಸಹದೇವ ಹೇಳೋಣವೆಂದರೆ ಅವರು ಕೀಚಕ ನಾಯಿಯನ್ನು ಕೊಲ್ಲಲು ಅಕ್ಷಮರು ಆಗಲ್ಲ ಅಂತ. ಹೀಗೆ ಇವರೆಲ್ಲರೂ ಇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಕೊಂಡ ದ್ರೌಪದಿಯು ಅಂತಿಮವಾಗಿ ಸ್ವಾಭಿಮಾನಿಯಾದ ಭೀಮನಿಂದಲೇ ಕೀಚಕನ ಉಪಟಳವನ್ನು ನಿಭಾಯಿಸಲು ಸಾಧ್ಯವೆನ್ನುತ್ತಾ ಕಲಿಭೀಮನೇ ಮಿಡುಕುಳ್ಳ ಗಂಡನು ಎಂದು ತೀರ್ಮಾನಿಸಿದ್ದಾಳೆ. ಬಂಗಾರ ನಿನಗೆ ಸ್ಥಿರವಲ್ಲ. ಪ್ರಸ್ತುತ ಸಾಲನ್ನು ಸಾಹಿತ್ಯ ಸಂಪದ ಪಠ್ಯಭಾಗದ ಬಂದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜಾನಪದ ತ್ರಿಪದಿ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬದುಕಿನಲ್ಲಿ ಬಾಂಧವ್ಯ, ಪ್ರೀತಿ, ಸಂಬಂಧ ಮುಖ್ಯವೋ ಹೊರತು ವಸ್ತು ಒಡವೆಗಳಲ್ಲ ಎಂದು ಜನಪದ ಗರತಿ ವಿವರಿಸುವ ಸಂದರ್ಭದಲ್ಲಿ ಈ ಸಾಲನ್ನು ಹೇಳಿದ್ದಾಳೆ. ಬನ್ನಿ ವಿದ್ಯಾರ್ಥಿಗಳೇ, ಇವೆಲ್ಲ ತಾವುಗಳು ಬರೀತೀರಾ, ಆಯಿತಾ? ಇದನ್ನೆಲ್ಲ ಕಲೀರೋ, ಏನು ಬಿಡಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ, ಪ್ರಿಪೇಟರಿ ಎಕ್ಸಾಮಿಗೆ ಬರುವ 100% ಇಂಗ್ಲೀಷ್ ಗ್ರಾಮರು, 100% 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೀಡಿರ್ತೇನೆ. ಯಾವುದೂ ಬಿಡದ ಹಾಗೆ ತಾವುಗಳು ರೆಡಿ ಆಗಬೇಕಾಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಈಗ ಬರೆದವಲ್ವ, ಅದೇ ಒಂದು ಪದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ ಈ ರೀತಿಯಾಗಿದೆ ಎಲ್ಲವೂ ಕೂಡ. ಈಗ ನಾವು ಸ್ವಲ್ಪ ಗ್ರಾಮರ್ ಭಾಗದ ಕಡೆಗೂ ಕೂಡ ಹೋಗೋಣ. ಬೇಜಾರಾಗ್ಬಿಟ್ರಪ್ಪ, ಉದ್ದೇಶ ನಿಮಗೆಲ್ಲದೂ ಕೂಡ ಕೊಡಬೇಕು ಅಂತ. ಹಾಗಾಗಿ ಈಗಾಗಲೇ ಇಂಗ್ಲೀಷಿನ ಪ್ರತಿಯೊಂದು ಮೇನ್ ಕ್ವಶನಿನ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 3 ಮಾಡಲ್ ಕ್ವಶನ್ ಪೇಪರ್ ಇದ್ದು, ಈಗ ಕನ್ನಡದ ಬಾರಿ ಅದನ್ನು ಕೂಡ, ಕೆಮಿಸ್ಟ್ರಿ ಕೂಡ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತ ಇದೆ. ರಾವಣ ಸೀತೆಯರ ನಡುವೆ, ಹೌದಲ್ವಾ? ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ಬರುತ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ: ಬಹುರೂಪಿಣಿಯೇ, ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನನುಭವಿಸು ಎನ್ನುತ್ತಾನೆ. ಸುಖವನ್ನನುಭವಿಸು. ರಾವಣನ ಈ ಮಾತನ್ನು ಕೇಳಿ ಆಕೆ ಅತೀವಾಗಿ ದುಃಖಿಸುತ್ತಾಳೆ. ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾಳೆ:
ಕರುಣಿಸುವುದಿದ್ದರೆ ಎಲೆಯೇ ದಶವ ಶ್ರೀರಾಮನ ಅಯೋಧ್ಯೆ ಆಯುಷ ಇರುವ ತನಕ ಇಲ್ಲಿಗೆ ಬರಬೇಡ ಎಂದು ಆಕೆಗೆ ಗೊತ್ತು. ರಾವಣನಿಂದ ರಾಮನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು. ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ಹಾಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬಿಡುತ್ತಾಳೆ. ಆಕೆಯ ಸ್ಥಿತಿಯನ್ನು ಕಂಡ ರಾವಣನಿಗೆ ಅನುಕಂಪ ಹುಟ್ಟುತ್ತದೆ. ಆಕೆಯ ಬಗೆಗಿನ ವ್ಯಾಮೋಹ ದೂರವಾಗಿ ವೈರಾಗ್ಯವನ್ನು ತಾಳುತ್ತಾನೆ. ನೋಡಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳು ಆಗಿರ್ತವೆ. ದಯವಿಟ್ಟು ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕಥೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ಅಂತ ಇದೆ. ಇವೆಲ್ಲ ಪರ್ಫೆಕ್ಟ್ ಆನ್ಸರ್ರಪ್ಪ. ಇದನ್ನು ಒಮ್ಮೆ ಬರ್ಕೊಂಡು ಕಲಿತು ರೆಡಿ ಆದರೆ ನಿಮಗೆ ನಿಜವಾಗಿಯೂ 100% ಆನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಆಯಿತಾ? ಪಾಪಿ ಯಾರು? 1 ಅಂಕದ ಟೋಟಲ್ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆಗಳು ಹೌದಲ್ಲ. ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದುಕೊಂಡಿದ್ದರು ಯಾರು? ದ್ರೌಪದಿ ಅನುಭವಿಸಿದ 3 ಅಪಮಾನದ ಪ್ರಸಂಗಗಳು ಯಾವುವು? ಹೀಗೆ ಆ 3ಕ್ಕೂ ಕೂಡ ಇಲ್ಲಿ ಆನ್ಸರ್ ಇದೆ. ಆಯಿತಾ? 3ಕ್ಕೆ 3 ಮಾರ್ಕ್ಸ್ ಕಣ್ರಿ, ಕರೆಕ್ಟಾಗಿ ಬರೆದವರಿಗೆ. ನೆಕ್ಸ್ಟ್, ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನಾನು ಹೇಳಿದಲ್ವ, ಪದ್ಯ ಭಾಗ ಗದ್ಯ ಭಾಗದಿಂದ ಎಲ್ಲವೂ ಕೂಡ ಸಪ್ರೇಟಾಗಿ ಇಲ್ಲಿ ಕೊಡಲಾಗಿದೆ. ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇವೆಲ್ಲವೂ ಕೂಡ ನಿಮ್ಮ ಗೈಡಲ್ಲಿ ನಿಮ್ಮ ಇದರಲ್ಲಿ ಇರುತ್ತೆ. ನೋಡಿ, ಬಂತು ಗ್ರಾಮರ್ ಭಾಗ, ಭಾಷಾಭ್ಯಾಸ. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಅಂದರೆ ಸಿನಾನಿಮ್ಸನ್ನು ಬರೀಬೇಕು. ತೊರೆ ಅಂದರೆ ಬಿಡು ಅಂತ 2 ಬರೀಬೇಕು, ನೆನ್ಪಿಟ್ಕೊಳ್ಳಿ. ಆಯಿತಾ? ಬಿಡು ಅಂತ. ನಾನಾರ್ಥಕ ಅಂದ್ರೇನು? ಬೇರೆ ಬೇರೆ ಬರೀರಿ ಅಂತ. ಬಿಡು ಅಂತ. ತೊರೆ ಅಂದರೆ ಬಿಟ್ಟು ಹಾಕು ಅಂತ. ಇನ್ನೊಂದು ಅರ್ಥ ಏನು? ನದಿ ಅಂತ. ಗುರು ಅಂತ ಇದೆ. ಗುರು ಅಂದರೆ ಶಿಕ್ಷಕ ಅಂತ. ಗುರು ಅಂದರೆ ಗ್ರಹ ಅಂತ. ಕಲಿ ಅಂದರೆ ವೀರ ಅಂತ. ಕಲಿ ಅಂದರೆ ಯುಗ, ತಿಡಿ ಅಂತ ಅರ್ಥ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಅಂದರೆ ಅಡ್ಜೆಕ್ಟಿವ್ಸ್ ಅಂತ. ಹುಸಿ ನಿದ್ದೆ ಅಂತ ಇದೆ. ಎಂತಹ ನಿದ್ದೆ? ಹುಸಿ. ಹುಸಿ ಅನ್ನುವಂಥದ್ದೇ ಉತ್ತರ ಆಗಿರುತ್ತದೆ. ಗೂಗೆ ಮರಿ ಅಂತ ಇದೆ. ಗೂಗೆ ಮರಿ, ಇದರಲ್ಲಿ ಗುಣವಾಚಕ ಯಾವುದು? ಗೂಗೆ ಅಂತ ಅಡ್ಜೆಕ್ಟಿವ್. ಆಯಿತಾ? ಅದೇ ಆನ್ಸರು, ಮರಿ ಅಂತ. ಗೂಗೆ. ಆಯಿತಾ? ಮರಿ. ಬೆಳ್ಳಿ ಲೋಟ ಅಂತ ಇದೆ. ಬೆಳ್ಳಿ ಅನ್ನುವಂಥದ್ದು ಆನ್ಸರ್. ಎಂತಹ ಲೋಟ? ಬೆಳ್ಳಿ ಲೋಟ ಆಗಿರುತ್ತದೆ. ಈ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ನಿಂದರು, ನಿಂದರು, ನಿಲ್ಲು. ನೋಡಿ, ಧಾತು ರೂಪ ಅಂದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ. ಬಂದಿತು, ಬರು ಅನ್ನುವಂಥದ್ದು ಇದಕ್ಕೆ ಉತ್ತರ. ಕುಣಿದನು ಅಂತ ಇದೆ. ಕುಣಿ ಅನ್ನುವಂಥದ್ದು ಉತ್ತರ. ಯಾಕೆಂದರೆ ಇದೇ ಒಂದು ಬೇಸ್ ವರ್ಡನ್ನು ತಗೊಂಡು ನಾವು ಎಲ್ಲ ವರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಏನು ಇದು? ಕುಣಿಯುತ್ತಾಳೆ, ಕುಣಿದನು, ಹೌದಲ್ವಾ? ಕುಣಿಸುತ್ತಾಳೆ. ಬಂದಿತು ಅಂತ ಇದೆ. ಬರು, ಅದು ಅಲ್ವಾ? ಬಂದಿತು, ಬರುತ್ತಾರೆ, ಎಲ್ಲವೂ ಕೂಡ ಈ ಒಂದು ವರ್ಡ್ನಿಂದ ರೆಡಿಯಾಗುತ್ತೆ. ಹಾಗಾಗಿ ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ಕಾಲ ಅಂತ ಹೇಳಿದರೆ ಟೆನ್ಸಸ್ ಬರೀಬೇಕು. ಹಾಡುವಳು ಅಂತ ಇದೆ. ಹಾಡುವಳು ಭವಿಷ್ಯ ಕಾಲ ಅಂದರೆ ಫ್ಯೂಚರು. ಕೇಳುತ್ತಾರೆ ಅಂತ ಇದೆ. ಕೇಳುತ್ತಾರೆ ಇನ್ನೂ ಆಗಿಲ್ಲ ಅಲ್ವ, ಅದನ್ನು ಹೀಗೆ ಪ್ರೆಸೆಂಟಲ್ಲಿ ಇರುವಂಥದ್ದು, ಅದನ್ನು ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಹೋದರು ಅಂತ ಇದೆ. ಇದು ಆಗಿರುವ ಘಟನೆ ಭೂತಕಾಲ ಅಂತ ಕರೆಯುತ್ತೇವೆ. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ದುರುದೋಳ್ ಅಂತ ಇದೆ. ಓಳ್ ಅಂತ ಹೇಳಿದರೆ ಸಪ್ತಮಿ ವಿಭಕ್ತಿ, ನೆನ್ಪಿಟ್ಕೊಳ್ಳಿ, ಓಳ್. ಮನೆಗೆ ಅಂತ ಇದೆ. ಗೆಯಿಂದ ಎಂಡಾದರೆ ಅದನ್ನು ನಾವು ಚತುರ್ಥಿ ವಿಭಕ್ತಿ ಅಂತ ಕರೆಯುತ್ತೇವೆ. ವಲ್ಲಭನ ಅಂತ ಇದೆ. ವಲ್ಲಭನ ಆ ಅಂತ ಹೇಳಿದರೆ ಷಷ್ಠಿ ವಿಭಕ್ತಿ. ಕೆಳಗಿನ 2 ಪದಗಳ ತದ್ಭವ ರೂಪ ಬರೆಯಿರಿ. ಶ್ರೀ ಅಂತ ಇದೆ. ಸಿರಿ ಅಂತ. ಶಿರ ಅಂತ ಇದೆ. ಸಿರ. ರಾಯ ಅಂತ ಇದೆ. ರಾಜ ಅಂತ.
ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ನೀವು ಪ್ರಬಂಧವನ್ನು ಬರಿಬೋದು. ಮತದಾರರ ಮಹತ್ವ ಅಂತ ಇದೆ, ಆಯಿತಾ. ಒಂದು ಪೇಜನ್ನು ಬರಿಬೇಕಾಗಿರುತ್ತೆ, ಹಾಗೆ ಅಂಕಗಳು ಸಿಗಲ್ಲ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ನನ್ನ ಉದ್ದೇಶ ಎಲ್ಲ ಸಬ್ಜೆಕ್ಟಿನ ಮೇಲೆ ಟಾರ್ಗೆಟ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮತದಾರ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಆಫ್ ವೋಟರ್ಸ್ ಅಂತ, ಆಯಿತಾ. ತಾವುಗಳು ಒಂದು 3 ಭಾಗವನ್ನು ಮಾಡಿ, ಒಂದು ಇಂಟ್ರೊಡಕ್ಷನ್, ಅದನ್ನು ಪೀಠಿಕೆ ಅಂತ ಕರಿತೀವಿ. ವಿಷಯದ ವಿವರಣೆ, ಬೆಳವಣಿಗೆ ಅಂತ ಇದೆ, ಇದನ್ನು ಬಾಡಿ ಆಫ್ ದಿ ಎಸ್ಸೆ ಅಂತ ಕರಿತೀವಿ, ಹೌದಲ್ವ. ನಂತರದಲ್ಲಿ ಕನ್ಕ್ಲೂಷನ್ಗೆ ಉಪಸಂಹಾರ ಅಂತ ಕರಿತೀವಿ, ಕೊನೆಯ ಭಾಗ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಎಲ್ಲ ಆಯಿತು. ಮೆರಿಟ್ಸು, ಡಿಮೆರಿಟ್ಸು ಎಲ್ಲ ಬರೀತೀರಾ, ನೀವೇನು ತಲೆಬಿಸಿ ಇಲ್ಲ. ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಭಾಳ ಕೊಟ್ಟಿದ್ದಾರೆ. ಅಥವಾ ಕ್ರೀಡೆ ಮತ್ತು ಆರೋಗ್ಯ ಅಂತ ಇದೆ, ಹೌದಲ್ಲ. ಸ್ಪೋರ್ಟ್ಸ್ ಆ್ಯಂಡ್ ಹೆಲ್ತ್ ಅಂತ ಇದೆ. ಇದರ ಬಗ್ಗೆಯೂ ತಾವುಗಳು ಇಂಟ್ರೊಡಕ್ಷನ್ ಬರೆದು, ನಂತರದಲ್ಲಿ ಬಾಡಿ ಆಫ್ ದಿ ಎಸ್ಸೆ ಬರೆದು, ಆಯಿತಾ, ನೀಟಾಗಿ ಬರಿಬೋದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಲೆಟರ್ ರೈಟಿಂಗ್ ಏನು ಕೊಟ್ಟಿದ್ರು, ಯಾವ ರೀತಿಯಾಗಿ ಬರೀಬೇಕು ಅದನ್ನು ಕೂಡ ನಾವು ನೋಡಿಕೊಳ್ಳೋಣ. ಯಾವುದೇ ಎಸ್ಸೆ ಬರೆಯೋ ಸಮಯದಲ್ಲಿ ಅದರ ಒಂದು ಬೆಳವಣಿಗೆ ಬರೀರಿ, ಅದರ ಒಂದು ಮೆರಿಟ್ಸು, ಡಿಮೆರಿಟ್ಸ್ ಕೂಡ ಬರೆದ್ರೆ ಬಹಳ ಒಳ್ಳೆಯದು. ಬನ್ನಿ ಈಗ ನಾವು ಲೆಟ್ರಲ್ಲಿ ಏನು ಕೊಟ್ಟಿದ್ರು ಅಂತ ನೋಡಿಬಿಡೋಣ. 2 ಲೆಟ್ರನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ, ಆಯಿತಾ. ಪತ್ರವನ್ನು ಬರೆಯಿರಿ ಅಂತ. ಇಲ್ಲೇನು ಕೊಟ್ಟಿದ್ದಾರೆ ಅದು ನೆನ್ಪಿಟ್ಕೊಳ್ಳಿ. ಒಂದು ಇನ್ಫಾರ್ಮಲ್ ಲೆಟರ್ ಇದೆ, ಇನ್ನೊಂದು ಫಾರ್ಮಲ್ ಲೆಟರ್ ಇದೆ. ಇನ್ಫಾರ್ಮಲ್ ಲೆಟ್ರು ಫಾರ್ಮೇಟೇ ಬೇರೆ, ಬರೆಯುವ ವಿಧಾನ ಲೆಟರ್ ರೈಟಿಂಗು ಬೇರೆ ಆಗಿರುತ್ತೆ. ಫಾರ್ಮಲ್ ಲೆಟರಿನ ವಿಧಾನವೇ ಬೇರೆ ಆಗಿರುತ್ತೆ. ಇನ್ಫಾರ್ಮಲಲ್ಲಿ ನಾವು ಮೊದಲು ಬರೀ ಫ್ರಮ್ ಅಡ್ರೆಸ್ಸನ್ನು ಬರಿತೇವೆ, ನಂತರದಲ್ಲಿ ಸಲ್ಯುಟೇಷನ್ ಪಾರ್ಟನ್ನು ಬರಿತೇವೆ, ಆಯಿತಾ. ಒಲುಮೆಯ ಗೆಳೆಯನಿಗೆ ಅಂತ ಇದೆ, ನೀವು ಪ್ರೀತಿಯ ಅಂತ ಬರಿಬೋದು. ಪ್ರೀತಿಯ ಗೆಳೆಯ, ಪ್ರೀತಿಯ ಗೆಳತಿಗೆ, ಆಯಿತಾ. ಈ ರೀತಿಯಾಗಿ ಬರಿಬೋದು. ಯಾಕೆಂದರೆ ಕ್ವಶನಲ್ಲೇ ಇರುತ್ತೆ ಪ್ರೀತಿಯ ಸ್ಪೆಲ್ಲಿಂಗು, ಅದನ್ನೇ ಕಾಪಿ ಮಾಡಿ ಬಹುದಾಗಿರುತ್ತೆ. ಅರ್ಥ ಆಗುತ್ತೇನ್ರಿ ಎಲ್ಲರಿಗೂ? ವೆರಿ ಗುಡ್. ನೋಡಿ, ಇದು ಇನ್ಫಾರ್ಮಲ್ ಲೆಟರಿನ ಫಾರ್ಮೆಟು. ಕೊನೆಯ ಭಾಗದಲ್ಲಿ ನಾವು ಟು ಅಡ್ರೆಸ್ಸನ್ನು ಬರಿತೀವಿ. ಟು ಅಂದರೆ ಇವರಿಗೆ ಅಂತ ಕನ್ನಡದಲ್ಲಿ. ಈಗ ನಾವು ಒಂದು ಫಾರ್ಮಲ್ ಲೆಟ್ರನ್ನು ನೋಡೋಣ. ಫಾರ್ಮಲ್ ಲೆಟ್ರು, ಇಂಗ್ಲೀಷ್ ಲೆಟ್ರು ಎರಡೂ ಸೇಮ್ ಆಗಿರುತ್ತೆ, ತಗೊಳ್ಳು ನೋಡ್ಬೋದು. ಫಸ್ಟು ಫ್ರಮ್ ಅಡ್ರೆಸ್ ಇದೆ, ನಂತರದಲ್ಲಿ ಟು ಇದೆ. ಇದ್ರ ಮಧ್ಯದಲ್ಲಿ ನಾವು ಇಂಗ್ಲೀಷಲ್ಲಿ ಡೇಟನ್ನು ಆ್ಯಡ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು. ಬನ್ನಿ, ಅದಾದಮೇಲೆ ಮಾನ್ಯರೇ ಅಂತ ಇದೆ. ಮಾನ್ಯರೇ ಅಂತ ಹೇಳಿದರೆ ರೆಸ್ಪೆಕ್ಟೆಡ್ ಸರ್ ಅಂತ, ಆಯಿತಾ. ವಿಷಯ ಅಂತ ಇದೆ, ವಿಷಯ ಅಂದರೆ ಸಬ್ಜೆಕ್ಟ್ ಅಂತ, ಇಷ್ಟೇ ಡಿಫ್ರೆನ್ಸು, ಮತ್ತೇನೂ ಇರಲ್ಲ, ಆಯಿತಾ. ಇವ್ರದ್ದು ಈ ರೀತಿಯಾಗಿರುತ್ತೆ, ಇದು ಸೆಂಟ್ರಲ್ಲಿ ಬರೆಯುವಂಥದ್ದು ಹೀಗೆ ಎಲ್ಲ. ನಮ್ಮದೆಲ್ಲ ಒಂದೇ ಸೈಡ್ ಇರುತ್ತೆ, ಎಲ್ಲವೂ ಕೂಡ ಲೆಫ್ಟ್ ಸೈಡ್ ಆಫ್ ದಿ ಮಾರ್ಜಿನ್ ಆಗಿರುತ್ತೆ. ಧನ್ಯವಾದಗಳು, ನಾವು ಕೂಡ ಥ್ಯಾಂಕ್ ಯು ಅಂತ ಬರಿತೀವಿ. ನಮ್ಮ ನಂಬಿಕೆಯ ಅಂತ ಇದೆ, ತಮ್ಮ ನಂಬಿಕೆಯ ಅಂತ ನಾವು ಯುವರ್ಸ್ ಫೇತ್ಫುಲಿ ಅಂತ ಬರಿತೀವಿ. ಇದು ಈ ಕಡೆ ಇದೆ, ಅದು ಆ ಕಡೆ ಇದೆ, ಅಷ್ಟೇ, ಮತ್ತೇನೂ ಇಲ್ಲ. ನಮಗೂ ಅವರಿಗೆ ಡಿಫ್ರೆನ್ಸ್, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು.